ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಈ ಜ್ಞಾನವನ್ನ ಹೇಳಿಕೊಟ್ಟ ಪತ್ರಿಜಿ ಗುರುಗಳಿಗೆ ಮತ್ತೆ ಹಾಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟ ಯೂನಿವರ್ಸ್ಗೆ ಮತ್ತೆ ಈ ರಂಗನಾಥ್ ಸರ್ ಇಂಥದ್ದೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟ ರಂಗನಾಥ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಇವತ್ತಿನ ಒಂದು ಸಮಗ್ರ ಜೀವನ ಶೈಲಿಯಲ್ಲಿ ನಾನು ತಗೊಳ್ತಾ ಇರೋ ವಿಷಯ ಜೀವರಕ್ಷಕ ಹೆಜ್ಜೆಗಳು ಹಾಗೂ ನಿತ್ಯೋಪಯೋಗಿ ಮನೆಮದ್ದುಗಳು, ಕೆಲವು ಚಿಕಿತ್ಸೆಗಳ ಪ್ರಾಥಮಿಕ ಮಾಹಿತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಈಗ ನಮಗಿರೋದು ಆರೋಗ್ಯಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕು ಅನ್ನೋದು ಒಂದಷ್ಟು ಆದ್ರೂ ಸಹ ಕೆಲವು ಸಲ ನಾವು ಆರೋಗ್ಯದ ಬಗ್ಗೆ ಅಷ್ಟೊಂದು ಇದನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ಕೆಲವು ಸಮಸ್ಯೆಗಳಿಂದ ಮಾಡ್ತಿರ್ತೀವಿ. ಅದಕ್ಕೆ ಒಂದಷ್ಟು ಮನೆಮದ್ದುಗಳನ್ನ ನಾನೊಂದು ಪುಸ್ತಕದಲ್ಲಿ ನೋಡಿರೋದು. ಇದು ನನಗೇನ್ ಬೇಕೋ ಅದನ್ನ ಮಾತ್ರ ನೋಡ್ಕೊಂತಿದ್ದೆ, ಎಲ್ಲೂ ಹೇಳಿರ್ಲಿಲ್ಲ. ಈಗ ಇದು ಎಲ್ಲರಿಗೂ ಬೇಕು ಅಂತ ಅನ್ಸಿದ್ರಿಂದ ಒಂದಷ್ಟು ಹೇಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಇದ್ರೆ ಅದನ್ನ ಮಾತ್ರ ಪರಿಪೂರ್ಣ ಆರೋಗ್ಯ ಅಂತ ಹೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲಾ ತೊಂದರೆಗಳಿಗೆ ಕಾರಣ ಮನಸ್ಸಿನ ಅಶಾಂತಿ, ಅತಿ ಆಸೆ, ಅಸೂಯೆ, ಅಹಂಕಾರ, ಅತೃಪ್ತಿಯಿಂದಾಗಿ ಆರೋಗ್ಯವನ್ನ ಹಾಳು ಮಾಡ್ಕೊತಾ ಇರ್ತೀವಿ. ಹಾಗೆ ಅನಾರೋಗ್ಯಕ್ಕೆ ದಾರಿ ಮಾಡ್ಕೊಡ್ತೀವಿ. ಸಂತೃಪ್ತ ಜೀವನ, ಪ್ರೀತಿ, ಒಡನಾಟ, ಕೈಲಾಗದವರಿಗೆ ನಮ್ಮಿಂದ ಆದಷ್ಟು ಸಹಾಯ, ಅನುಕಂಪ, ವಾತ್ಸಲ್ಯ, ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವುದು ಹಾಗೂ ಎಲ್ಲರೊಂದಿಗೆ ಬೆರೆತು ಸಹಬಾಳ್ವೆಯನ್ನ ನಡೆಸಿಕೊಂಡು ಹೋಗುವುದರಿಂದ ಮನಸ್ಸು ಸದೃಢವಾಗಿ ದೇಹದ ಆರೋಗ್ಯವು ಸುಸ್ಥಿತಿಯಲ್ಲಿ ಇರುತ್ತದೆ. ಉತ್ತಮ ಚಿಂತನೆ, ಧ್ಯಾನ, ಯೋಗ, ನಡಿಗೆ, ವ್ಯಾಯಾಮದಿಂದ ಆರೋಗ್ಯ ಪೂರ್ಣ ಜೀವನವನ್ನು ಸಾಗಿಸಲು ಸಾಧ್ಯ. ತಜ್ಞ ವೈದ್ಯರಿಂದ ಸಲಹೆಯನ್ನ ಪಡೆದು ಅದರಂತೆ ನಡೆದುಕೊಂಡರೆ ಚಿಕಿತ್ಸೆ ಫಲ ನೀಡುವುದರಲ್ಲಿ ಸಂಶಯವಿಲ್ಲ. ಒತ್ತಡ ಮುಕ್ತ ಜೀವನ ನಡೆಸಿ ಆರೋಗ್ಯವಂತರಾಗಿ ಇರ್ಬೋದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ಈ ಪ್ರಸ್ತುತದಲ್ಲಿ ಹೆಚ್ಚು ನಮ್ಗೆ ಕಾಡ್ತಾ ಇರೋದು ಬೊಜ್ಜು, ಒಬೆಸಿಟಿ. ಹಾಗಾದ್ರೆ ಬೊಜ್ಜಿನ ನಿವಾರಣೆ ಹೇಗ್ ಮಾಡ್ಕೋಬೇಕು? ಕೆಲವು ಸಲಹೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬೊಜ್ಜು ಅಂದ್ರೆ ಸ್ಥೂಲತೆ, ಹುಟ್ಟಿನಿಂದ ಇದು ಬರೋದಿಲ್ಲ. ಅತಿಯಾಗಿ ಕೊಬ್ಬಿನ ಅಂಶದಿಂದ ಕೂಡಿದ ಆಹಾರವನ್ನ ಮನಬಂದಂತೆ ತಿಂದರೆ ದೇಹದ ತೂಕ ಹೆಚ್ಚಾಗುತ್ತದೆ. ಹೆಚ್ಚು ಕ್ಯಾಲೋರಿ ಸೇವಿಸುವುದನ್ನು ಬಾಲ್ಯದಿಂದಲೇ ತಪ್ಪಿಸಬೇಕು. 35 ವರ್ಷಗಳ ನಂತರ ಮೈ ತೂಕ ಹೆಚ್ಚುವ ಸಂಭವ ಇರುವುದರಿಂದ ಆಹಾರದ ಬಗ್ಗೆ ಮೊದಲಿನಿಂದಲೂ ನಿಯಂತ್ರಣ ಇರಬೇಕು. ಹೆಚ್ಚು ಬೊಜ್ಜು ಇರುವವರು ಸಾಧಾರಣ ಅಥವಾ ಕಡಿಮೆ ಮೈ ತೂಕ ಇರುವವರಿಗಿಂತ ಕಡಿಮೆ ಆಯುಷ್ಯವನ್ನ ಹೊಂದಿರುತ್ತಾರೆ. ಕೊಬ್ಬು ಸ್ತ್ರೀಯರಿಗೆ ತೊಡೆಗಳಲ್ಲಿ ಮತ್ತು ಸೊಂಟದ ಭಾಗದಲ್ಲಿ ಹಾಗೂ ಪುರುಷರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಶೇಖರವಾಗಿರುತ್ತದೆ. ಬೊಜ್ಜು ಉಂಟಾಗುವುದು ಅನೇಕ ಕಾರಣಗಳಿಂದ: ಅನುವಂಶೀಯತೆ, ಮಾಡುವ ಕೆಲಸ, ಪರಿಸರ, ನಿರ್ನಾಳ ಗ್ರಂಥಿಗಳು, ಮನೋವೈಜ್ಞಾನಿಕ ಕಾರಣ ಮತ್ತು ಹೆಚ್ಚು ಕ್ಯಾಲೋರಿಗಳಿರುವ ಆಹಾರ ಸೇವಿಸುವುದು ಬೊಜ್ಜಿನಿಂದ ಹೃದಯ ಮತ್ತು ರಕ್ತನಾಳಗಳ ಮೇಲೆ ಹೆಚ್ಚು ಒತ್ತಡ ತರುವುದರಿಂದ ಹೃದಯ ಸ್ತಂಭನ, ರಕ್ತದ ಏರೊತ್ತಡ, ಸಕ್ಕರೆ ಕಾಯಿಲೆ, ಕೀಲು ನೋವು ಮುಂತಾದವುಗಳಿಗೆ ಕಾರಣ ಆಗುತ್ತೆ. ಹಾಗಾದ್ರೆ ಇದರಿಂದ ಹೊರಗೆ ಬರೋದಕ್ಕೆ ಕೆಲವು ನಾವು ಆಹಾರದಲ್ಲಿ ಪಥ್ಯಗಳನ್ನ ಏನೇನ್ ಮಾಡ್ಕೋಬೇಕು? ಕಡಿಮೆ ಕ್ಯಾಲೋರಿಗಳಿರೋ ಆಹಾರಗಳಾದ ಸೊಪ್ಪು, ತರಕಾರಿ, ಸಿಹಿ ಕುಂಬಳ, ಬದನೆಕಾಯಿ, ಟೊಮೊಟೊ, ಸೌತೆಕಾಯಿ ಮತ್ತು ಹಣ್ಣುಗಳು, ಕೋಸು, ಸಲಾಡ್, ಹೀರೆಕಾಯಿ, ಮೂಲಂಗಿ, ಕ್ಯಾರೆಟ್, ಕಲ್ಲಂಗಡಿ ಹಣ್ಣು, ನಿಂಬೆಹಣ್ಣು, ಕೆನೆ ತೆಗೆದ ಹಾಲು ಇತ್ಯಾದಿ ಸೇವಿಸಬೇಕು. ಹೊಟ್ಟೆ ತುಂಬಿದ ಭಾವನೆ ಉಂಟಾಗುತ್ತದೆ, ತೃಪ್ತಿ ಉಂಟಾಗುತ್ತದೆ ಹಾಗೂ ಕಡಿಮೆ ಕ್ಯಾಲೋರಿ ಸೇವಿಸಿದಂತಾಗುತ್ತದೆ. ಮೈ ತೂಕ ಇಳಿಸಿಕೊಳ್ಳುವವರು ಯಾವುದೇ ಕಠಿಣ ಕ್ರಮವನ್ನು ಅನುಸರಿಸಬಾರದು ಅಂತ ಹೇಳ್ತಾರೆ. ಹಾಗೆ ಸಂಪೂರ್ಣ ಆಹಾರವನ್ನ ತ್ಯಜಿಸುವುದು ಹಲವು ತೊಂದರೆಗಳಿಗೆ ಕಾರಣ ಆಗುತ್ತೆ. ನಮ್ಗೆ ಬೊಜ್ಜಿದೆ ಅಂದ ತಕ್ಷಣ ಕೆಲವರು ಒಂದೊಂದ್ಸಲಿ ಅರ್ಧಂಬರ್ಧ ಊಟ ಮಾಡೋದು, ಅಥವಾ ಹಸಿವು ಆಗಿದೆ ಅಂದ ತಕ್ಷಣ ಏನ್ ತಿನ್ಬೇಕು ಅನ್ನೋದ್ರ ಕಲ್ಪನೆ ನಮ್ಗಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಸಂಪೂರ್ಣ ಆಹಾರವನ್ನ ತ್ಯಜಿಸೋದು ಸಹ ತೊಂದ್ರೆನೆ. ಆಹಾರದ ಕಡಿತ ನಿಧಾನ ಮತ್ತು ಕ್ರಮಬದ್ಧವಾಗಿರ್ಬೇಕು. ವ್ಯಾಯಾಮ, ವಾಕಿಂಗ್, 3 ಕಿಲೋಮೀಟರ್ ಅಗತ್ಯ. ತೂಕ ಇಳಿಸುವ ಜಾಹೀರಾತು ಹಾಗೂ ಔಷಧಿಯನ್ನ ತೆಗೆದುಕೊಳ್ಬಾರ್ದು.
ಸ್ಕಿಪ್ಪಿಂಗ್ ನಿಂದ ತೂಕ ಕಡಿಮೆ ಆಗುತ್ತೆ. ಪ್ರತಿನಿತ್ಯ 1 ತಿಂಗಳವರೆಗೆ ಸ್ಕಿಪ್ಪಿಂಗ್ ಮಾಡಿದರೆ ದೇಹದ ತೂಕ ಕಡಿಮೆ ಆಗುತ್ತದೆ. ಸಮಸ್ಯೆ ದೇಹದಲ್ಲಿ ಕೊಬ್ಬು ಹೆಚ್ಚಾದಾಗ ತೂಕ ಹೆಚ್ಚಾಗುತ್ತದೆ. ಆದ್ದರಿಂದ ಹೃದಯ ಹಾಗೂ ಮೂತ್ರಪಿಂಡಕ್ಕೆ ಹೆಚ್ಚಿನ ತೊಂದರೆ ಉಂಟಾಗುತ್ತದೆ. ಅದಕ್ಕೆ ಕೆಲವು ಇಲ್ಲಿ ಇದಕ್ಕಿಂತ ಇನ್ನು ಒಳ್ಳೆ ಆಹಾರ ಯಾವ್ದಪ್ಪ ನಮ್ಗೆ ಅಂತ ನೋಡಕ್ ಹೋದ್ರೆ ಹಸಿ ತರಕಾರಿಗಳಿಂದ, ಉದಾಹರಣೆಗೆ ಟೊಮೊಟೊ, ಕ್ಯಾರೆಟ್, ಸೌತೆಕಾಯಿ, ನವಿಲುಕೋಸು, ಮೊಳಕೆ ಬರಿಸಿದ ಹೆಸರುಕಾಳು, ನೀರುಳ್ಳಿ, ಕೆನೆ ತೆಗೆದ ಮೊಸರು, ಸ್ವಲ್ಪ ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ ಸಲಾಡ್ ಆರೋಗ್ಯಕ್ಕೆ ಒಳ್ಳೆಯದು. ಊಟಕ್ಕೆ ಮುಂಚೆ 1 ರಿಂದ 2 ಲೋಟ ನೀರು ಕುಡಿಯಬೇಕು. ಅದರಿಂದ ಆಹಾರವನ್ನ ಅತಿಯಾಗಿ ಸೇವಿಸುವುದು ಕಡಿಮೆ ಆಗುತ್ತೆ. ಕೆಲವ್ರ ಅಭ್ಯಾಸ ಇರುತ್ತೆ, ಊಟ ಮಾಡ್ಬೇಕಾದ್ರೇನೆ ಊಟದ ಜೊತೆ ಸ್ವಲ್ಪ ನೀರ್ ಕುಡಿತಾ ಊಟ ಮಾಡ್ತಿರ್ತಾರೆ. ಅದು ಒಳ್ಳೇದಲ್ಲ. ಹಾಗಾಗಿ ಊಟಕ್ಕೆ ಮೊದ್ಲೇ 1 ಅರ್ಧ ಗಂಟೆ ಮೊದ್ಲೇ ನೀರ್ ಕುಡಿಬೇಕು. ಮತ್ತೆ ಊಟದ ನಂತರ ಆದ್ಮೇಲೆ ಅರ್ಧ ಗಂಟೆ ನಂತರ ನೀರ್ ಸೇವಿಸ್ಬೇಕು. ಊಟಕ್ಕಿಂತ ಮೊದ್ಲು ನೀರ್ ಕುಡಿಯೋದ್ರಿಂದ ನಾವು ಆಹಾರವನ್ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳೋದಕ್ಕೆ ತಗೋಬಹುದು. ಅಷ್ಟೇ ಆ ದೇಹ ಅಷ್ಟೇ ಬಯಸ್ತಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಇನ್ನು ಹಣ್ಣಿನ ರಸಕ್ಕಿಂತ ಹಣ್ಣನ್ನೇ ತಿನ್ನುವುದರಿಂದ ನಾರಿನಾಂಶ ಹೆಚ್ಚಾಗಿ ಸಿಗುತ್ತದೆ. ಕ್ಯಾರೆಟ್, ಟೊಮೊಟೊ ರಸಕ್ಕಿಂತ ತೊಳೆದು ಹಾಗೆ ಸೇವಿಸುವುದು ಅತ್ಯುತ್ತಮ. ಇದರಿಂದ ಮಲಬದ್ಧತೆಯ ತೊಂದರೆ ಕೂಡ ನಿವಾರಣೆಯಾಗುತ್ತದೆ. ಬೊಜ್ಜು ಕರಗಿಸಲು ಸಲಹೆಗಳು, ಕೆಲವು ಮನೆಮದ್ದುಗಳು. ಸುಮಾರು 2 ರಿಂದ 3 ಚಮಚ ಅಪ್ಪಟ ಜೇನುತುಪ್ಪವನ್ನ 1 ಲೋಟ ಬೆಚ್ಚಗಿನ ನೀರಿಗೆ ಬೆರೆಸಿ 6-7 ಬಾರಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ನಂತರ ಆ ನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಬೇಕು. ಮತ್ತೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪ್ರತಿದಿನ ಸೇವಿಸಿದರೆ ಕ್ರಮೇಣ ತೂಕ ಕಡಿಮೆ ಆಗುತ್ತದೆ. ಊಟವಾದ ನಂತರ ಸಾಧಾರಣ ನಿಂಬೆ ಹಣ್ಣನ್ನು ನೀರಿಗೆ ಹಾಕಿ ಕುಡಿದರೆ ಬೊಜ್ಜು ಕರಗುತ್ತದೆ. ಹಸಿರು ಸೊಪ್ಪುಗಳು, ಪಾಲಕ್, ಹರವೆ ಸೊಪ್ಪು, ಬಸಳೆ ಸೊಪ್ಪು, ನೆನೆ ಹಾಕಿದ ಹೆಸರುಬೇಳೆ, ನವಿಲುಕೋಸು, ಹೀರೆಕಾಯಿ, ಬೀನ್ಸು ಮುಂತಾದ ತರಕಾರಿ ಸೊಪ್ಪುಗಳು ಕೊಬ್ಬು ರಹಿತವಾಗಿರುತ್ತವೆ. ಪ್ರತಿದಿನ ಸುವರ್ಣಗಡ್ಡೆ ಪಲ್ಯದ ಉಪಯೋಗ. ಹಳೆ ಜೇನುತುಪ್ಪ 1 ಲೋಟ ನೀರಿನೊಂದಿಗೆ 1 ಚಮಚ ಉಪಯೋಗಿಸಿದರೆ ದೇಹದ ತೂಕ ಕಡಿಮೆಯಾಗುತ್ತದೆ. 1 ಚಮಚ ತ್ರಿಫಲಾ ಚೂರ್ಣವನ್ನು ರಾತ್ರಿ 200 ಮಿಲಿಲೀಟರ್ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಬಿಸಿ ಮಾಡಿ ಅರ್ಧಕ್ಕೆ ಇಳಿಸಿ ಶೋಧಿಸಿ 2 ಚಮಚ ನೀರಿನೊಡನೆ ಹದ ಬಿಸಿಯಾಗಿ ಕುಡಿಯಿರಿ. ಕೆಲವು ದಿನಗಳ ಸೇವನೆಯಿಂದ ತೂಕ ಕಡಿಮೆಯಾಗುತ್ತದೆ. ಪ್ರತಿದಿನ ಹಾಗಲಕಾಯಿ ರಸವನ್ನು 20 ml ಸೇವಿಸುತ್ತಿದ್ದರೆ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಬಸಳೆ ಸೊಪ್ಪನ್ನ ನಿಯಮಿತವಾಗಿ ಸೇವಿಸಿದರೆ ಬೊಜ್ಜು ಕಡಿಮೆ ಆಗುತ್ತದೆ. ಅಮೃತ ಬಳ್ಳಿಯನ್ನು ಜಜ್ಜಿ ರಸವನ್ನು ಹಿಂಡಿ ಅದಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ತ್ರಿಫಲಾ ಚೂರ್ಣ 1 ಚಮಚವನ್ನು ನೀರಿಗೆ ಹಾಕಿ ಮೃದುವಾಗಿ ತಿಕ್ಕಿ ಸ್ನಾನ ಮಾಡಬೇಕು. ಅಳಲೆಕಾಯಿ ಪುಡಿಯನ್ನು ಬೆಲ್ಲದೊಡನೆ ಸೇರಿಸಿ ಬಿಸಿ ನೀರಿನೊಂದಿಗೆ ಪ್ರತಿದಿನ ಸೇವಿಸ್ತಾ ಬಂದ್ರೆ ಸ್ಥೂಲ ದೇಹ ಕೃಶವಾಗುವುದು. ಹಾಗೆ ಬೆಳಗ್ಗೆ ಎದ್ದ ಕೂಡ್ಲೆ 1 ಹಿಡಿಯಷ್ಟು ಎಳ್ಳನ್ನ ತಿಂದು ಬಿಸಿನೀರು ಕುಡಿಯೋದ್ರಿಂದ ಸಹ ಬೊಜ್ಜು ಕಡಿಮೆ ಆಗುತ್ತೆ. ಮತ್ತೆ ಕೆಲವರಿಗೆ ಬೊಜ್ಜು ಹೆಚ್ಚಿಗೆ ಇರೋರಿಗೆ ಒಂದ್ ರೀತಿ ಆದ್ರೆ ಕೆಲವರಿಗೆ ದೇಹದ ತೂಕ ಕಡಿಮೆ ಇರುತ್ತೆ, ಅಲ್ಲೂ ಸಮಸ್ಯೆ ಆಗುತ್ತೆ. ಅದರಿಂದ ದೇಹದ ತೂಕ ಹೆಚ್ಚಾಗೋದಕ್ಕೂ ಒಂದಷ್ಟು ಮನೆಮದ್ದುಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಅಶ್ವಗಂಧ ಚೂರ್ಣ ದೇಹದ ತೂಕ ಕಡಿಮೆ ಆಗೋದಿಕ್ಕಿದು. ಅಶ್ವಗಂಧ ಚೂರ್ಣ 3 ರಿಂದ 5 ಗ್ರಾಂ ಬೆಳಗ್ಗೆ ಹಾಗೂ ರಾತ್ರಿ ಹಾಲಿನೊಡನೆ ಕುಡಿಯುವುದರಿಂದ 1 ತಿಂಗಳಲ್ಲಿ 3 ರಿಂದ 5 ಕೆಜಿ ತೂಕ ಪಡೆಯುತ್ತಾರೆ. ಈ ಚೂರ್ಣದ ಸೇವನೆಯಿಂದ ಶಾರೀರಿಕವಾಗಿ ದುರ್ಬಲತೆ, ವಾತರೋಗ ಮತ್ತು ಸ್ನಾಯು ರೋಗಗಳಿಗೆ ಉಪಯೋಗವಾಗುವುದು. ಇದು ಅಶ್ವಗಂಧ ಮತ್ತೆ ಇದು ಆಯುರ್ವೇದದಲ್ಲಿ ಬರೀ ಪೌಡ್ರ್ ತರ ಅಲ್ಲ, ಇದು ಮಾತ್ರೆ ರೂಪದಲ್ಲೂ ಸಹ ಸಿಗುತ್ತೆ. ಆಯುರ್ವೇದ ಅಂಗಡಿಯಲ್ಲಿ ಕೇಳಿದ್ರೆ ಅಶ್ವಗಂಧ ಟ್ಯಾಬ್ಲೆಟ್ ಕೂಡ ಇದನ್ನ ನಾವು ಬಳಸಿದೀವಿ. ಈರುಳ್ಳಿ ಮತ್ತೆ ಇನ್ನೂ ಒಂದು ಸಲಹೆ, ಈರುಳ್ಳಿಯನ್ನು ಬೆಲ್ಲದ ಸಹಿತ ತಿನ್ನುತ್ತಿದ್ದರೆ ದೇಹದ ತೂಕ ಹೆಚ್ಚಾಗುತ್ತದೆ. ಸಣ್ಣಗೆ ಚೂರು ಮಾಡಿದ ಖರ್ಜೂರವನ್ನು
ಹುರಿಗಡಲೆ ಹಿಟ್ಟಿನೊಂದಿಗೆ ಮಿಶ್ರಣ ಮಾಡಿ ಹಾಲು ಸಕ್ಕರೆ ಎರಡು ಚಮಚ ಊಟದ ನಂತರ ಸೇವಿಸಿದರೆ ಪ್ರತಿದಿನ ತೂಕ ಕ್ರಮೇಣ ಹೆಚ್ಚಾಗುವುದು. ಹುರಿಗಡಲೆ ಹಿಟ್ಟಿನ ಜೊತೆ ಸಣ್ಣ ಚೂರು ಮಾಡಿದ ಖರ್ಜೂರನ ಅದನ್ನ ಎರಡೆರಡು ಚಮಚ ದಿನ ತಿಂತ ಬಂದ್ರೆ ತೂಕ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಇದು ಈಸಿಯಾಗಿ ತಗೋಬಹುದು ಮನೇಲಿ. ಯಾವ ಟೈಮಾಗೋ ಖರ್ಜೂರ ಇರುತ್ತೆ, ಹುರಿಗಡಲೆ ಇರುತ್ತೆ, ಅದೆರಡು ಒಟ್ಟಿಗೆ ತಿಂದ್ರೆ. ಇನ್ನು ಪ್ರತಿದಿನ ಬಾಳೆಹಣ್ಣಿನೊಂದಿಗೆ ಹಾಲು ಜೇನು ಸೇವಿಸುವುದರಿಂದ ಅಧಿಕ ಪ್ರಯೋಜನ ಇದೆ. ಕೂಷ್ಮಾಂಡ ರಸಾಯನ ಅಂದ್ರೆ ಸಂಡಿ ಕುಂಬಳಕಾಯಿ ಅಂತಾರೆ ನಮ್ಮ ಹಳ್ಳಿ ಪದ್ಧತಿಗೆ. ಬೂದುಗುಂಬಳಕಾಯಿ ರಸನ 2 ಚಮಚ ಹಾಲಿನೊಂದಿಗೆ ಸೇವಿಸೋದ್ರಿಂದ ಸಹ ಒಂದಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ. ಜೊತೆಗೆ ದೇಹದ ತೂಕ ಕಡಿಮೆ ಆಗಿದ್ರೆ ತೂಕ ಹೆಚ್ಚು ಮಾಡೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ. ಮತ್ತೆ ಅಧಿಕ ರಕ್ತದೊತ್ತಡ, ಈಗ BP ಇದು ದೊಡ್ಡ ಸಮಸ್ಯೆ. ಈಗ BPದು ಈ BP ಇಂದನೇ ಲೋ BP, ಹೈ BP ಇದರಿಂದನೇ ಸಮಸ್ಯೆಗಳು ಕೆಲವೊಂದೊಂದು ಮುಂದೆ ಇನ್ನೂ ಒಂದೊಂದು ಕಾಯಿಲೆ ಬರೋದಕ್ಕೂ ಕಾರಣ ಆಗಿರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕಾಯಿಲೆ ಬರೋದಕ್ಕೂ ಸಮಸ್ಯೆ ಆಗೋದಕ್ಕೂ ರಕ್ತದೊತ್ತಡ, ಇನ್ನು BP ಹೆಚ್ಚಾಗೋದ್ರಿಂದ ಪಾರ್ಶ್ವವಾಯು ಇದೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ BP ಯಾರ ಗಮನಕ್ಕೂ ಬಾರದೆ ಸದ್ದುಗದ್ದಲವಿಲ್ಲದೆ ಬರುವ ಕಾಯಿಲೆ. 100ರಲ್ಲಿ 50ರಷ್ಟು ಜನರ ಗಮನಕ್ಕೆ ಬಾರದೇ ಇರುವುದು ಹೆಚ್ಚು. ಗೊತ್ತಾದರೂ ಸಹ 50ರಷ್ಟು ಜನರು ಚಿಕಿತ್ಸೆ ಪಡೆಯುತ್ತಾರೆ. ಪಾದರಸ ಮಾಪನದಿಂದ ಇದನ್ನ ಬ್ಲಡ್ ಪ್ರೆಷರ್ ಇನ್ಸ್ಟ್ರೂಮೆಂಟ್, ಇದು ಪಾದರಸ ಮಾಪನದಿಂದ ಇದನ್ನ ಕಂಡುಕೊಳ್ಳುವುದು ಅತ್ಯುತ್ತಮ. ಇದು ಸಾಮಾನ್ಯವಾಗಿ 30 ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕಾರಣ ಜೀವನ ಶೈಲಿಯಲ್ಲಿ ಆಗಿರುವ ಬದಲಾವಣೆ, ನಿಶಕ್ತಿ, ಸುಸ್ತಾಗುವುದು. ಇದನ್ನ ನಾವು ಗುರ್ತಿಸ್ಕೊಂಡ್ರೆ ಹೆಚ್ಚಾಗಿ ಸ್ವಲ್ಪ ನಮ್ಗೆ ಆತರ ಏನಾದ್ರು ನಿಶಕ್ತಿ ಅನ್ಸುತ್ತೆ, ಸುಸ್ತಾಗುತ್ತೆ ಅಂತ ನಾವೇ ಗುರ್ತಿಸ್ಕೊಂಡು ನಮ್ಮ ಆಹಾರದ ಪದ್ಧತಿಯಲ್ಲಿ ಸ್ವಲ್ಪ ಸುಧಾರಣೆ ಮಾಡ್ಕೊಂಡ್ರೆ BP ಇಂದ ದೂರ ಇರ್ಬೋದು. ಅಟ್ಲೀಸ್ಟ್ BP ಬಂದೈತಿ ಅಂತ ಗೊತ್ತಾದ್ಮೇಲಾದ್ರೂ ನಾವು ಅದರಿಂದ ಹೊರಗೆ ಬರೋದಕ್ಕೆ ಒಂದಷ್ಟು ಇಲ್ಲಿ ಮನೆಮದ್ದುಗಳನ್ನ ಸಹ ಹೇಳಿದ್ದಾರೆ. ಹಾಗೆ ಹಂಗಾದ್ರೆ BP ಬಂದಾಗ ಏನಾಗುತ್ತೆ ಅಂತನೂ ಕೆಲವೊಂದೊಂದು ನಮ್ಮನ್ನ ಗುರ್ತಿಸ್ಕೋಬೇಕು ಅಂತಂದ್ರೆ ನಿಶಕ್ತಿ, ಮತ್ತೆ ಸುಸ್ತಾಗುತ್ತೆ, ದೃಷ್ಟಿ ಮಂಜಾಗುವುದು, ನಿದ್ರೆ ಬರದೇ ಇರೋದು, ಮತ್ತೆ ಎದೆ ಬಡಿತ ಜಾಸ್ತಿ ಆಗೋದು, ಮನಸ್ಸು ತಲ್ಲಣಗೊಳ್ಳುವುದು, ಕೈಕಾಲು ನಡುಕ, ಅತಿಯಾಗಿ ಸಿಟ್ಟು ಬರೋದು, ಮೈ ವಿಪರೀತವಾಗಿ ಬೆವರೋದು. ಇದನ್ನ ಗಮನಿಸಿದಾಗ ದೇಹದ ತೂಕ ಮತ್ತೆ ಹೆಚ್ಚಾದಷ್ಟು BP ಹೆಚ್ಚಾಗಿ ಕಾಡುತ್ತೆ, ಆಲಸಿಗಳಿಗೆ ತೊಂದರೆ ಕೊಡುತ್ತದೆ. ಹಾಗೆ ದುಡಿಯುವ ಶ್ರಮ, ಇದರಿಂದ ಉಪ್ಪಿಗೂ BPಗೂ ನಂಟಿದೆ ಅಂತ ಹೇಳ್ತಾರೆ. 5 ಗ್ರಾಂಗಳಿಗಿಂತ ಹೆಚ್ಚು ಉಪ್ಪನ್ನ BP ಬಂದಿದೆ ಅಂತ ಅನ್ನೋರು 5 ಗ್ರಾಂಗಳಿಗಿಂತ ಹೆಚ್ಚು ಉಪ್ಪನ್ನ ಸೇವಿಸಬಾರ್ದು. ಮತ್ತೆ ಹಾಗಾದ್ರೆ ಯಾವ್ಯಾವುದರಿಂದ ಇದು ಸಮಸ್ಯೆ ಬರುತ್ತೆ ಅಂದ್ರೆ ಮದ್ಯಪಾನ, ಬೀಡಿ, ಸಿಗರೇಟ್ ಅನ್ನ ಆದಷ್ಟು ಅದರಿಂದ ದೂರ ಇರಬೇಕು. ಮತ್ತೆ ಕೆಲಸದ ಒತ್ತಡ, ಮಿತಿಮೀರದ ಆಸೆ ಅನವಶ್ಯಕವಾಗಿ ಸಿಟ್ಟಿಗೆಳಿಸುತ್ತೆ. ಹಂಗಾಗಿ ಒಂದಷ್ಟು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೋಬೇಕು. BPಯನ್ನ ಇನ್ನೂ ಒಂದ್ ರೀತಿ ಹೇಳೋದಾದ್ರೆ ಸದ್ದಿಲ್ಲದ ಹಂತಕ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ BP ಬರದಂತೆ ತಡೆಗಟ್ಟೋದು ಹೇಗೆ? 30 ವರ್ಷಗಳ ನಂತರ ಬೊಜ್ಜು ಬಾರದಂತೆ ಎಚ್ಚರ ವಹಿಸ್ಬೇಕು. ಎಣ್ಣೆಯಲ್ಲಿ ಕರಿದ ಪದಾರ್ಥ ಹಾಗೂ ಸಿಹಿ ಪದಾರ್ಥ ಸೇವನೆ ಮಿತಗೊಳಿಸಬೇಕು. ಆಗಾಗ ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. BP ಬಾರದಂತೆ ಚಿಕಿತ್ಸೆ ತಗೋಬೇಕು ಅಂತಂದ್ರೆ ಇಲ್ಲಿ ಒಂದಷ್ಟು ಮನೆಮದ್ದುಗಳನ್ನು ಸಹ ಹೇಳಿದ್ದಾರೆ. ಉಪ್ಪನ್ನ ಸಂಪೂರ್ಣ ತ್ಯಜಿಸಿ ಮಿತವಾಗಿ ಸೈಂಧವ ಲವಣವನ್ನ ಬಳಸಬಹುದು. ಕೊಬ್ಬಿನ ಆಹಾರ ಹಾಗೂ ಎಣ್ಣೆಯ ಪದಾರ್ಥ ಸೇವಿಸುವುದನ್ನ ಬಿಡಬೇಕು. ಕೆನೆ ತೆಗೆದ ಹಾಲು, ಚೆನ್ನಾಗಿ ಬೆಣ್ಣೆ ತೆಗೆದ ಮಜ್ಜಿಗೆ ಬಳಸಲು ಅಡ್ಡಿ ಇಲ್ಲ. ಹಾಗಲಕಾಯಿ, ನುಗ್ಗೆಕಾಯಿ ಹಾಗೂ ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಕಿತ್ತಳೆ ಹಣ್ಣು, ಸೇಬು ಮತ್ತು ಸೀಬೆಹಣ್ಣು ಹೆಚ್ಚಾಗಿ ಬಳಸಬಹುದು. 1 ಹಿಡಿಯಷ್ಟು ಎಳೆಯ ನುಗ್ಗೆ ಸೊಪ್ಪನ್ನ
2 ಲೋಟ ಅಥವಾ 300 ml ನೀರಿಗೆ ಹಾಕಿ 10 ನಿಮಿಷ ಬೇಯಿಸಿ ಆನಂತರ ನೀರನ್ನು ಬಸಿದು ಕುಡಿಯೋದ್ರಿಂದ ಇಡೀ ದಿನ ದ್ರವಾಹಾರ ಸೇವಿಸುತ್ತಿದ್ದರೆ ಅಧಿಕ ರಕ್ತದೊತ್ತಡ ಕಡಿಮೆ ಆಗುತ್ತದೆ. ರಾತ್ರಿ 1 ಅಥವಾ 2 ಬೆಳ್ಳುಳ್ಳಿ ಬೀಜ ಬಿಡಿಸಿ ಜಜ್ಜಿ 1 ಲೋಟ ನೀರಿನಲ್ಲಿ ನೆನೆ ಹಾಕಿ ಅದಕ್ಕೆ ಬೆಳಗ್ಗೆ ಅದರ ನೀರನ್ನ ಪ್ರತಿದಿನ ಸೇವಿಸಿ ಪ್ರತಿನಿತ್ಯ ಮಾಡಿ ಸೇವಿಸ್ಬೇಕು ಇದನ್ನ. ನಮ್ಮ ಈಗ ಧ್ಯಾನದ ಕ್ಲಾಸ್ ಅಲ್ಲೆಲ್ಲ ಬೆಳ್ಳುಳ್ಳಿ ಬೇಡ ಅಂತ ಹೇಳ್ತಿದ್ದಾರೆ, ಇದು ಆಪ್ಷನ್. ಯಾರಿಗೆ ಅದ್ರ ಅಗತ್ಯ ಇದೆಯೋ ಅವರು ತಗೋಬಹುದು, ನಂಗೆ ಬೇಡ ಅನ್ನೋರು ಸ್ಕಿಪ್ ಮಾಡಿ ಇಲ್ಲಿ ಬೇರೆ ಕೊಟ್ಟಿದಾರಲ್ಲ ಅದನ್ನು ಉಪಯೋಗಿಸ್ಕೋಬಹುದು. 1 ಲೋಟ ಮತ್ತೆ ಇನ್ನೂ ಒಂದು ಇದನ್ನ ಕೊಟ್ಟಿದ್ದಾರೆ ಇಲ್ಲಿ, 1 ಲೋಟ ಅನ್ನದ ಗಂಜಿ, ಬೆಳ್ಳುಳ್ಳಿ ರಸ, ನಿಂಬೆ ರಸ, ಜೇನುತುಪ್ಪ ಇವು ಮೂರನ್ನು 1 ಟೀ ಚಮಚದಷ್ಟು ಬೆರೆಸಿ ಸೇವಿಸಿದಲ್ಲಿ ರಕ್ತನಾಳಗಳ ಗಡಸುತನದಿಂದ ಪ್ರಾಪ್ತವಾಗುವ ಅಧಿಕ ರಕ್ತದೊತ್ತಡ ನಿವಾರಣೆ ಆಗುತ್ತೆ. ಸಾರಿ. ಮತ್ತೆ ಇನ್ನೊಂದು ಮಧುಮೇಹ, ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆಗೂ ಸಹ ಒಂದಷ್ಟು ಬರೋದಕ್ಕೆ ಕಾರಣ ಮತ್ತೆ ಯಾರಿಗ್ ಬರ್ಬೋದು, ಆಹಾರ ಸೇವನೆ ಕ್ರಮ ಹೇಗಿರ್ಬೋದು ಅಂತ ಹೇಳಿದರೆ ಸಾಕಷ್ಟು ಈಗ ಎಲ್ಲರಿಗೂ ಅದು ಗೊತ್ತೇ ಇರುತ್ತೆ. ಆಹಾರ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅಂತ ಹೇಳಿ. ಇನ್ನು ಒಂದಷ್ಟು ಅದ್ರ ಬಗ್ಗೆ ಏನ್ ಮಾಡ್ಕೋಬಹುದು ಅಂತ ನೋಡ್ತಾ ಹೋದ್ರೆ, ಮೆಂತೆ, ಇನ್ನೂ ಒಂದ್ ಹೇಳಿದಾರೆ ಇಲ್ಲಿ, ಮೆಂತೆ ಇರಲು ಚಿಂತೆ ಯಾಕೆ ಅಂತ. ಮಧುಮೇಹಕ್ಕೆ ಮೆಂತೆ ಕಾಳನ್ನ ತುಪ್ಪದಲ್ಲಿ ಹುರಿದು ಕುಟ್ಟಿ ಪುಡಿ ಮಾಡಿ ಅಥವಾ ನೆನೆ ಹಾಕಿದ ಕಾಳುಗಳನ್ನ ಪ್ರತಿದಿನ ಮುಂಜಾನೆ 25 ಗ್ರಾಂನಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಅಧಿಕ ರಕ್ತದೊತ್ತಡ ಸಹ ಕಡಿಮೆ ಆಗುವುದು. ಮಧುಮೇಹದವರಿಗೆ ಕೈಕಾಲು ಉರಿ ಇದ್ದರೆ ಮೆಂತೆ ಕಾಳನ್ನ ಹುಡಿ ಮಾಡಿ ನೀರಿನೊಂದಿಗೆ ಪೇಸ್ಟ್ ಮಾಡಿ ಉರಿ ಇದ್ದ ಜಾಗಕ್ಕೆ ಹಚ್ಚಿ ನಿಧಾನವಾಗಿ ತಿಕ್ಕಿ 10 ನಿಮಿಷದ ನಂತರ ತೊಳೆದರೆ ಉರಿ ಕಡಿಮೆ ಆಗುತ್ತದೆ. ಹಾಗಲಕಾಯಿಯ ರಸ ಹಾಗೂ ಹಾಗಲಕಾಯಿಯ ಪದಾರ್ಥ ವಾರದಲ್ಲಿ 1-2 ಬಾರಿ ಸೇವಿಸಬೇಕು. ಲೋಳೆ ರಸದ ತಿರುಳು ಸೇವನೆಯಿಂದ ರಕ್ತದೊಳಗಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದರ ಮೂಲಕ ಮಧುಮೇಹ ಎರಡನ್ನೂ ಕಡಿಮೆಗೊಳಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 2-3 ಚಮಚ ತುಳಸಿ ರಸ ಸೇವಿಸುತ್ತಾ ಬಂದರೆ ಮಧುಮೇಹ ಸಹ ನಿಯಂತ್ರಣಕ್ಕೆ ಬರುತ್ತೆ. ತಜ್ಞ ವೈದ್ಯರ ನಿರ್ದೇಶನದಂತೆ ಔಷಧಿ ಮಾತ್ರೆಗಳನ್ನ ಈಗ ಅನಿವಾರ್ಯ ಅನ್ನೋ ತರ ಆಗ್ಬಿಟ್ಟಿದೆ. ಆದ್ರೆ ನಮ್ಗೆ ಧ್ಯಾನ ಮಾಡ್ತಾ ಹೋದ್ರೆ ಇದರಿಂದ ಆದಷ್ಟು ನಾವು ಔಷಧಿಯಿಂದ ಇವು ಮನೆ ಮದ್ದು ಮಾಡ್ತಾ ಹೋದ್ರೆ ಕ್ರಮೇಣ ನಾವು ಅದರಿಂದ ದೂರ ಇರ್ಬೋದು ಅಂತ ಸಹ ನಮ್ಗಾಗ್ಲೇ ಅದರಿಂದ ಗೊತ್ತಾಗಿದೆ. ಬಹಳಷ್ಟು ಜನ ನಾವು ಎಲ್ಲರೂ ಪ್ರಯೋಜನ ತಗೊಂಡಿದ್ದೀವಿ ಅಂತ ಹೇಳ್ತಾ. ಮೇಡಮ್ ಟೈಮ್ ಇದೆಯಾ? ಮುಗಿಸ್ಲಾ? 5 minutes. ಓಕೆ. ಇನ್ನು ಒಂದ್ರ ಬಗ್ಗೆ ಹೇಳ್ತೀನಿ, ಹೃದಯದ ಕಾಯಿಲೆ. ಹೆಚ್ಚಾಗಿ ಈ 4 ಸಮಸ್ಯೆಗಳಿಗೆ ನಾವು ಒದ್ದಾಡ್ತಿರ್ತೀವಿ. ಹೃದಯದ ಕಾಯಿಲೆ. ಹಾಗಾದ್ರೆ ಹೃದಯದ ಕಾಯಿಲೆ ಶುರುವಾಗೋದು ಕಾರಣ ಅದೇ, ಕೊಬ್ಬಿನ ಅಂಶ ಜಾಸ್ತಿ ಆದಾಗ ಇದರಿಂದ ನಾಳಗಳು ಕಿರಿದಾಗುವುದು, ಹಾಗಾಗಿ ರಕ್ತ ಸಂಚಾರಕ್ಕೆ ಅಡ್ಡಿಯಾಗಿ ತೊಂದರೆಗೆ ಹೃದಯಕ್ಕೆ ಅಪಾಯ ಉಂಟಾಗುವುದು. ಈಗಿನ ಆಹಾರ ಪದ್ಧತಿಯಿಂದಾಗಿ ಸುಮಾರು 30-50 ವರ್ಷ ಮೇಲ್ಪಟ್ಟವರು ಕೊಲೆಸ್ಟ್ರಾಲ್ ಆಹಾರ ಸೇವನೆಯಿಂದ ಹೃದಯದ ತೊಂದರೆಗೆ ಒಳಗಾಗುತ್ತಿದ್ದಾರೆ. ಅತಿಯಾದ ಕೊಬ್ಬು ಇರುವ ಆಹಾರಗಳು, ಉದಾಹರಣೆಗೆ ತುಪ್ಪ, ಎಣ್ಣೆ, ಹಂದಿ ಮಾಂಸ, ಬೀಫ್, ಕೋಳಿ, ಮೊಟ್ಟೆಯಲ್ಲಿರುವ ಹಳದಿ ಇದನ್ನ ಬಿಡುವುದು ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ಟೋಟಲ್ ಆಗಿ ನಮ್ ಧ್ಯಾನದಲ್ಲಿ ಹೇಳದೆ ಅದು ಮಾಂಸಾಹಾರ ಸೇವನೆ ಬೇಡ ಅಂತ. ಮಾಂಸಾಹಾರ ಆಲ್ರೆಡಿ ಇಲ್ಲಿ ಎಲ್ಲರೂ ಅದರಿಂದ ದೂರ ಇರೋರು ಇದ್ದೀವಿ. ಮತ್ತೆ ಪರಿಹಾರ, ಇದಕ್ಕೇನ್ ಪರಿಹಾರ ಅಂತ ನೋಡಕ್ ಹೋದ್ರೆ ದಿನನಿತ್ಯ ಆಹಾರದಲ್ಲಿ ನಾವು ಉಪಯುಕ್ತ ಆಹಾರಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಕಿತ್ತಳೆ ಹಣ್ಣು, ದ್ರಾಕ್ಷಿ ಹಣ್ಣು, ಕೆಂಪು ಮೂಲಂಗಿ ಅಂದ್ರೆ ಕ್ಯಾರೆಟ್ ಅನ್ನು ಹಸಿಯಾಗಿ ಹಿಂಡಿ ರಸ ತೆಗೆದು ಜ್ಯೂಸ್ ಮಾಡಿ ಪಲ್ಯದ ರೂಪದಲ್ಲಿ ಅಥವಾ ಹಲ್ವಾ ಸೇವಿಸುವುದರಿಂದ ಹೃದಯಕ್ಕೆ ಶಕ್ತಿ ಬರುತ್ತದೆ ಅಂತ ಹೇಳ್ತಾರೆ. ಮತ್ತೆ ಮೊಳಕೆ ಬರಿಸಿದ ಗೋಧಿ ಹಸಿಯಾಗಿ ಸೇವಿಸಿದರೆ ಉತ್ತಮ.
ಪಪ್ಪಾಯ ಹಣ್ಣಿನ ಜೊತೆಗೆ ಜೇನುತುಪ್ಪ ಸೇರಿಸಿ ಹಾಲು ಹಾಕಿ ಕಲಸಿ ಸೇವಿಸುವುದರಿಂದ ಉತ್ತಮ. ಇದರಿಂದಾಗಿ ಹೃದಯಕ್ಕೆ ನರಗಳಿಗೆ ಚೈತನ್ಯ ಉಂಟಾಗಿ ಹೃದಯ ಮತ್ತಷ್ಟು ಬಲಗೊಳ್ಳುವುದು. ಸೋಯಾಬೀನ್ಸ್ ಸೇವಿಸುವುದರಿಂದ ಹೃದ್ರೋಗವನ್ನು ಗುಣಪಡಿಸಬಹುದು. ಸೋಯಾನ ಬೇರೆ ಬೇರೆ ರೀತಿಯಲ್ಲೂ ಸಹ ನಾವು ಬಳಸಬಹುದು. ಸೋಯಾನ ದೋಸೆ, ಪಡ್ಡು, ಇಡ್ಲಿ ಈ ತರದಕ್ಕೆಲ್ಲ ಸೋಯಾ ಬಳಸೋದ್ರಿಂದ ಹೆಚ್ಚಾಗಿ ಸ್ವಲ್ಪ ಸೋಯಾ ಹೆಚ್ಚು ಬಳಸೋದ್ರಿಂದ ಪ್ರೋಟೀನ್ ಸಿಗುತ್ತೆ ನಮ್ಗೆ. ಹಂಗಾಗಿ ಸೋಯಾವನ್ನ ಹೆಚ್ಚು ಬಳಸಿ ಅಂತ ಹೇಳ್ತಾರೆ. ಕಾಫಿ ಅತಿಯಾಗಿ ಸೇವಿಸಬಾರ್ದು, ಆದ್ರೆ ಚಹಾ ಸೇವನೆ ಕಾಫಿಗಿಂತ, ಆದ್ರೆ ಇವಾಗ ನಮಗ್ ಬಿಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಕಾಫಿಗಿಂತ ಚಹಾ ಪರವಾಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕುಂಬಳಕಾಯಿ ಬೀಜದ ತಿರುಳು ಅದನ್ನ ತಿಂದ್ರೆ ಇನ್ನು ಒಳ್ಳೇದು. ಹೃದಯದ ಕಾಯಿಲೆ ಇಂದ ಸ್ವಲ್ಪ ದೂರ ಇರ್ಬೋದು. ಹೃದಯದ ಸಮಸ್ಯೆಯಿಂದ, ಕೆಲಸ ಮಾಡಿದಾಗ ಎದೆನೋವು ಬಂದರೆ ಅರಿಶಿನ ನೀರುಳ್ಳಿ ಕಷಾಯ ಮಾಡಿ ಬೆಲ್ಲ ಹಾಕಿ ಕುಡಿಯುವುದು. ಹಾಗೆ ಉಪಯೋಗಿಸಬಹುದಾದ ಆಹಾರಗಳು: ಸಸ್ಯಾಹಾರ, ಹಣ್ಣುಗಳು, ಮೀನು, ಕೋಳಿ ಮಾಂಸ, ಸಂಸ್ಕರಿಸಿದ ಸನ್ಫ್ಲವರ್ ಎಣ್ಣೆ, ನೆಲಗಡಲೆ ಎಣ್ಣೆ. ಈಗ ಮಾಂಸಾಹಾರ ಯಾವುದು ಬೇಡ. ಸಸ್ಯಾಹಾರದಲ್ಲಿ ಸಹ ಹೆಚ್ಚಾಗಿ ಹಣ್ಣುಗಳು ಮತ್ತೆ ಹಸಿರು ತರಕಾರಿ ಇದು ಇರ್ಲಿ. ಸೋರೆಕಾಯಿ ಪಲ್ಯ ಆಗಿಂದಾಗ ಸೇವಿಸುತ್ತಿದ್ದರೆ ಹೃದಯಕ್ಕೆ ಒಳ್ಳೆಯದು. ಆರೋಗ್ಯದಲ್ಲಿ ಸೋಯಾಬೀನ್ ಮತ್ತು ಹಣ್ಣುಗಳ ರಸ ತಗೋಬಹುದು. ಕುಂಬಳಕಾಯಿ ಬೀಜದ ತಿರುಳು ಪಪ್ಪಾಯಿ ಜೇನುತುಪ್ಪದೊಡನೆ ಸೇವಿಸಿ ಅಂತ ಹೇಳ್ತಾರೆ. ಓಕೆ, ಇದಿಷ್ಟು ಹೃದಯದ ಕಾಯಿಲೆಗೆ ಸಂಬಂಧಪಟ್ಟಿರೋ ಮನೆ ಮದ್ದುಗಳು. ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.